ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೇ, ನಿನ್ನಲ್ಲಿರುವ ಪ್ರೇರಣೆ ಮಹಾಪ್ರೇರಣೆಯಾಗುವುದು ಯಾವಾಗ ಗೊತ್ತೇ? ನೀನು ಪಡೆಯುವ ಪ್ರೇರಣೆಯಿಂದ ನೀನು ಮಾತ್ರವಲ್ಲ, ಹಲವರು ತಮ್ಮ ಜೀವನದಲ್ಲಿ ಬೆಳಕನ್ನು ಕಂಡಾಗ. ಸೇವೆಯ ದಾರಿಯಲ್ಲಿ ನಿನಗೆ ಪುಣ್ಯವೇ ಕಾದುಕೊಂಡಿದೆ. ಯಾರಿಗೋಸ್ಕರವೂ ಅಲ್ಲ, ತನಗೋಸ್ಕರ, ತನ್ನ ಮನಸ್ಸಿನ ಶಾಂತಿಯನ್ನು ಪಡೆಯುವ ಉದ್ದೇಶದಿಂದ ನಿನ್ನ ಸೇವೆಯನ್ನು ಮಾಡುತ್ತಲಿರು. ನೀನು ಮಾಡುವ ದಾನ, ಅದರ ಫಲ ಯಾವುದೂ ಬೇರೆಯವರಿಗೋಸ್ಕರವಲ್ಲ. ಒಳ್ಳೆಯ ಕಾರ್ಯಗಳು ಎಲ್ಲರಿಗೂ ಅರ್ಥವಾಗಬೇಕೆಂದಿಲ್ಲ. ನೀನು ಏನೆಂದು ಎಲ್ಲರಿಗೂ ಅರ್ಥವಾಗಬೇಕೆಂದಿಲ್ಲ. ನೀಡುವ ಮನಸ್ಸಿದ್ದರೆ ಪಡೆಯುವ ಅಧಿಕಾರವಿರುತ್ತದೆ. ಆದರೆ ಪೂರ್ಣ ಮನಸ್ಸಿನಿಂದ ನೀಡುವವರು ಎಂದೂ ಆ ಅಧಿಕಾರದ ದುರುಪಯೋಗ ಮಾಡುವುದಿಲ್ಲ. ಯಾವುದೇ ರೀತಿಯ ಭಯವಿಲ್ಲದೆ ನೀಡುತ್ತಲೇ ಇರುತ್ತಾರೆ. ನಿನಗೆ ನನ್ನ ಮೇಲಿರುವ ನಂಬಿಕೆ ನಿನ್ನ ಸಮೃದ್ಧಿಗೆ ತೆರೆಯುವ ಬಾಗಿಲಿನ ಹಾಗೆ. ನಂಬಿಕೆ ಎನ್ನುವ ಬಾಗಿಲನ್ನು ತೆರೆದಾಗ ಸಮೃದ್ಧಿ ತಾನಾಗೇ ಪ್ರವೇಶಿಸುತ್ತದೆ. ನನ್ನ ಮಗುವೇ, ನಿನ್ನ ಮನೆಯ ಸುತ್ತ ಏನು ನಡೆಯುತ್ತಿದೆಯೋ ಅದನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಿನ್ನ ಮನೆಯೊಳಗೆ ನೀನು ಹೇಗೆ ಇರಬಹುದು ಎಂಬುದು ನಿನ್ನ ನಿರ್ಧಾರ. ಅದೇ ಮುಖ್ಯ. ನಿನ್ನ ಮನಸ್ಸನ್ನು ಶಾಂತವಾಗಿಟ್ಟುಕೋ. ನಿನ್ನ ಮನಸ್ಸಿನ ವಾಸ್ತು ಸರಿಯಿದ್ದರೆ ನಿನ್ನ ಮನೆಯ ವಾಸ್ತು ತಾನಾಗೇ ಸರಿ ಇರುತ್ತದೆ. ಯಾವ ದೋಷವೂ ನಿನ್ನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲವೆಂದಿರುವಾಗ ನಿನಗೆ ಏನು ಭಯ? ನಿನ್ನ ಕೆಲಸವನ್ನು ಮಾಡಿಕೊಂಡು ಬಾ, ನಿನ್ನ ಜೀವನವನ್ನು ನಡೆಸಿಕೊಂಡು ಬಾ. ನಿನ್ನ ಜೀವನದಲ್ಲಿ ಸುಖ ಸಮೃದ್ಧಿ ಸದಾ ಇರುತ್ತದೆ. ಇದು ನನ್ನ ಭರವಸೆ. ನಾನಿರುವಾಗ ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.